ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ರೆಸಿಪಿ ಬಸಳೆ ಸೊಪ್ಪಿನ ಕಡುಬು. ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ನೋಡುವ. ಇದನ್ನು ನಾವು ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೇಕು ಅಂದರೆ ರಾತ್ರಿನೇ ಕುಸಲಕ್ಕಿಯನ್ನು ನೆನೆಸಿಟ್ಕೊಂಡಿರಬೇಕು. ನಾನಿಲ್ಲಿ 3/4 kg ಕುಸಲಕ್ಕಿಯನ್ನು 2 ಸರಿ ತೊಳ್ಕೊಂಡು ನೆನೆಸಿಟ್ಟಿದ್ದೀನಿ. ಈಗ ನೆನೆಸಿಟ್ಟಿರೋ ಕುಸಲಕ್ಕಿಯನ್ನು 2-3 ಸರಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲವನ್ನು ಇದೇ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ತಳೆ ಹಿಡಿಬಾರ್ದು ಅಂತೇಳಿ. ನಂತರ ಈ ಪಾತ್ರೆಗೆ ಗ್ರೈಂಡ್ ಮಾಡ್ಕೊಂಡಿರೋ ಎಲ್ಲ ಅಕ್ಕಿ ಹಸಿಟ್ಟನ್ನೆಲ್ಲ ಹಾಕ್ಕೊಳ್ಳುವ. ಇದಕ್ಕೆ ನಂತರ ಇದನ್ನು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಗಟ್ಟಿಯಾಗೋವರೆಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿಯಾಗಲಿ. ಇದು ಗಟ್ಟಿಯಾಗಿದೆ. ಈಗ ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಬಿಸಿಯಾಗೋದಕ್ಕೆ ಬಿಡುವ. ಈಗ ಸಣ್ಣ ಸಣ್ಣ ಕಡುಬುಗಳನ್ನು ಮಾಡಿ ಬೇಯೋದಕ್ಕೆ ಬಿಡುವ. ಇದು ಒಂದು 20 ನಿಮಿಷ ಬೇಯಲಿ. ಈಗ ಸಾರಿಗೆ ಬಸಳೆನ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಳ್ಳುವ. ಮತ್ತು ಇದನ್ನು ಕ್ಲೀನಾಗಿ ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಳ್ಳುವ. ನಂತರ ಒಂದು ಕುಕ್ಕರಿಗೆ ಎಲ್ಲವನ್ನು ಬಸಳೆ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳುವ.
ಈಗ ಮಸಾಲೆಗೆ ಒಂದು ಕಾಯನ್ನು ತಗೊಂಡಿದ್ದೀನಿ. ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡು ರಸ ತಗೊಳ್ಬೇಕು. ನಂತರ ಕಾಯನ್ನೆಲ್ಲ ತುರಿದಿಟ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಒಂದು ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಸುಮಾರು ಕಾಯಿ ಇರೋದ್ರಿಂದ ನಾನು 2 ಸರಿ ರುಬ್ಕೊಂಡಿದ್ದೀನಿ. ನಂತರ ಉಳಿದ ಕಾಯೆಲ್ಲ ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಈ ಹುಣಸೆ ರಸವನ್ನು ಸೇರಿಸ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಂಬಾರ ಪುಡಿ, ಸಂಬಾರ ಪುಡಿಯನ್ನು ಹಾಕಿ ಮತ್ತು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಈ ಮಸಾಲೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ನಂತರ ಮಿಕ್ಸಿ ಜಾರ್ ತೊಳೆದ ನೀರೆಲ್ಲ ತೊಳೆದು ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈ ಬೇಯಿಸಿಟ್ಟಿರೋ ಬಸಳೆ ಸೊಪ್ಪು ಇದನ್ನೆಲ್ಲ ಹಾಕ್ಕೋಬೇಕು. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೊಂದು 10 ನಿಮಿಷ ನೀಟಾಗಿ ಕುದೀಲಿದು. ಇವಾಗ ಉಪ್ಪು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಂತರ ಈ ಬೆಂದಿರೋ ಕಡುಬನ್ನೆಲ್ಲ ಇದರೊಟ್ಟಿಗೆ ಹಾಕಿ ಇದ್ರ ಜೊತೆನೇ ಹಾಕಿ ಒಂದು 10 ನಿಮಿಷ ಒಟ್ಟಿಗೆ ಇದು ಮಿಕ್ಸ್ ಆಗಬೇಕು. ಇವಾಗ ಸರ್ವ್ ಮಾಡ್ಕೊಳ್ಳುವ. ರೆಡಿಯಾಗಿದೆ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.